ಹಾಯ್ ಹಲೋ ನಮಸ್ಕಾರ, ಸ್ವಾಗತ ನಮ್ಮ ಚಾನಲ್ಗೆ. ಬನ್ನಿ, ಇವತ್ತು ನಾವು ಮೀನು ಸಾರು ಮಾಡಕತ್ತೀವಿ. ಮೀನು ಸಾರು ಮಾಡೋಕ್ಕೆ ಏನು ಬೇಕಂದ್ರೆ ಇವು 1 kg ಅಷ್ಟು ಮೀನು ಅದಾವ. 1 kg ಮೀನು ತೊಗೊಂಡಿದ್ದವು. ಮೊದಲನೇ ತೊಗೊಂಡು ಬಂದು ಸ್ವಚ್ಛಗೆ ತೊಳೆದಿಗೆ ಇಟ್ಕೊಂಡಿವಿ. ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಯಕ್ಕಿಟ್ಟೀನಿ. ಆಮೇಲೆ ಒಂದು ಕೊಬ್ಬರಿ ಮತ್ತು ಒಂದು ಉಳ್ಳಾಗಡ್ಡಿನ ಕೊಯ್ದು ಹಂಚಿನಾಗ ಹಾಕಿ ಹುರಿತಾ ಇದ್ದೀನಿ. ಇವಾಗ ನೋಡಿರಿ, ಕಲರೆಲ್ಲ ಚೇಂಜ್ ಆಗುತ್ತೆ. ನಾವು ಹುರಿಬೇಕು ಅದನ್ನ. ಇವಾಗ ಒಂದು ಟೊಮೆಟೊ ಕೊಯ್ದು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು 3 ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ತಾಯಿದ್ದೀನಿ. ಎಲ್ಲ ಸೇರಿ 1-2 ನಿಮಿಷ ಹುರಿಬೇಕು ಚೆನ್ನಾಗಿ. ಇವನ್ನ ಸಾಕು. ಇವಾಗ ಇಷ್ಟ ಆಗ್ಯಾವ. ಇಷ್ಟಾದ್ರೆ ಸಾಕಿಗೆ ತೆಗೆದು ಬಿಡೋದನ್ನ ತೆಗೆದೇಸಿ ಮಿಕ್ಸರ್ಗೆ ಹಾಕ್ಕೊಂಬಂದಿನಿ. ಇವಾಗ ಆಮೇಲೆ ಒಂದು ಕಡೆ ಇಟ್ಕೊಂಡು ಅದಕ್ಕೊಂದು 4 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ಮ್ಯಾಗ ಇದು ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಕೊಬ್ಬರಿ ಅದೆಲ್ಲ ಮಿಕ್ಸಿ ಮಾಡಿದ್ವಲ್ಲ ಅದು ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು. ಇದನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ. ಇವಾಗ 1 ಚಮಚದಷ್ಟು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ನೋಡಿರಿ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಬೇಕಿದ್ನ. ಇವಾಗ ಹುಣಸೆಹಣ್ಣು ಹುಳಿ ಹಾಕ್ತಾಯಿದ್ದೀನಿ. ಹಿಂಡಿ ಇಟ್ಟಿನಿ ಇದನ್ನು. ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿನಿ. ಇವಾಗ ಎರಡು ನಿಮಿಷ ಕುದೀಲಿ. ಇದೆಲ್ಲ ಕುದಿ ಬರಬೇಕಿದೆ. ಇವಾಗ ನೋಡಿರಿ, ಹಿಂಗೆ ಕುದಿಯಕತ್ತದ. ಇವಾಗ ಖಾರ ಉಪ್ಪು ಆಗಿದೇನಂತ ನೋಡಿಗಿಸಿ ಇವಾಗ ಮೀನು ಹಾಕ್ತಾಯಿದ್ದೀನಿ. ಇದ್ರೊಳಗೆ ಎಲ್ಲ ಮೀನುಗಳು ಹಾಕಿನಿ. ಇದ್ರೊಳಗೆ ಒಂದು 5 ನಿಮಿಷ ಹೀಗೆ ಖಾರ ಹಾಕ್ಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.